ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ಬ್ಲಾಗಲ್ಲಿ ಬಂದುಬಿಟ್ಟು ನಾನು ನಿಮಗೆ ಕಸ್ಟರ್ಡ್ ಮಿಲ್ಕ್ ಫುಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು 2-3 ಥರ ಅಪ್ಲೋಡ್ ಮಾಡಿದ್ದೀನಿ. ಇದು ತುಂಬಾ ಈಸಿಯಾಗಿ ಡಿಫ್ರೆಂಟಾಗಿ ಮಾಡ್ಕೋಬೋದು. ಬನ್ನಿ ಮಾಡುವ ವಿಧಾನ, ಬೇಕಾಗಿರುವ ಸಾಮಗ್ರಿಗಳು. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊತಾ ಇದ್ದೀನಿ. ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ಮೊದಲಿಗೆ ನಾನು ಇಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪ ಗಟ್ಟಿ ಹಾಲು ತೊಗೊಂಡಿದ್ದೀನಿ, ಅದನ್ನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಮತ್ತೊಂದು ಕಡೆ ನಾನು ಫ್ರೂಟ್ಸ್ ತೋರಿಸ್ತಾ ಇದ್ದೀನಿ. ಬಾಳೆಹಣ್ಣು, ಹಂಗೆ ಆಪಲ್ಲು, ಹಂಗೆ ನಾನು ದ್ರಾಕ್ಷಿ, ಹಂಗೆ ದಾಳಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ. ಇಲ್ಲಿ ಹಸಿ ಹಾಲು ಸ್ವಲ್ಪ ತೊಗೊಳ್ತಾ ಇದ್ದೀನಿ. ನೋಡಿ, ನಾನು ತೊಗೊಂಡು ಸೈಡ್ ಇಕ್ಕೊಂಬಿಟ್ಟು ಇವಾಗ ಹಾಲು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ಆದಷ್ಟು ಸ್ವಲ್ಪ ನೀರಿಲ್ದಂಗೆ ಕಾಯಿಸ್ಕೊಳ್ಳಿ. ನೀವು ನೀರು ಸೇರಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಗಟ್ಟಿಯಾಗಿ ಕಾಯಿಸ್ಕೊಡಿ. ನೋಡಿ, ಒಂದು ಕಡೆ ಹಾಲು ಇಟ್ಬಿಟ್ಟು ನಾನು ಇನ್ನೊಂದು ಕಡೆ ತಣ್ಣಗಿರೋ ಹಾಲಿಗೆ ನಾನು ಇಲ್ಲಿ ಕಸ್ಟರ್ಡ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ ಎಲ್ಲ ಶಾಪಲ್ಲೂ ಸಿಗುತ್ತೆ. ನಾನು ಕಸ್ಟರ್ಡ್ ಪೌಡರ್ ಇಲ್ಲಿ 2 ಚಮಚ ಅಷ್ಟು ತೊಗೊಂಡಿದ್ದೀನಿ. ತೊಗೊಂಡು ಹಾಲಿಗೆ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಹಾಲು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನೆನೆಸಿ ತೊಗೊಂಡಿದ್ದೆ ನಾನು ಸಬ್ಬಕ್ಕಿ. 1 ಅವರ್ ಮುಂಚೆ ನೆನೆಸ್ಕೊಂಡಿದ್ದೆ. ಇದರಲ್ಲಿ ನೀರಿನ ಅಂಶ ಏನೂ ಇಲ್ದಂಗೆ ಇದನ್ನು ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ. ನಾನು 10 ನಿಮಿಷ ಬೆಂದಿದೆ. 10 ನಿಮಿಷದ ನಂತರ ನಾನು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸಕ್ಕರೆ ಬೇಕಿದ್ದರೆ ಸಕ್ಕರೆ ಸೇರಿಸ್ಕೋಬೋದು, ಅಥವಾ ಬೆಲ್ಲ ಕೂಡ ಸೇರಿಸ್ಕೋಬೋದು. ಬೆಲ್ಲ ಸೇರಿಸ್ಕೊಳ್ಳೋದಾದರೆ ಕೊನೆಯಲ್ಲಿ ಸೇರಿಸ್ಕೊಳ್ಳಿಲ್ಲ ಅಂದರೆ ಹಾಲು ಒಡೆದೋಗುತ್ತೆ. ಹಾಗೆ ನಾನು ಕಸ್ಟರ್ಡ್ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಅಂದರೆ ಕಸ್ಟರ್ಡ್ ಮಿಲ್ಕ್ ಇತ್ತಲ್ಲ, ಕಸ್ಟರ್ಡ್ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ದಂಗೆ ಚೆನ್ನಾಗಿ ರೆಡಿಯಾಗಿದೆ ಹಾಲು. ಇವಾಗ ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾವು ಫ್ರಿಜ್ಜಿಗೆ ಸೇರಿಸ್ಕೊಳ್ಳೋಣ. ಮತ್ತೊಂದು ಕಡೆ ಹಾಲನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಫ್ರೂಟ್ಸನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನು ಇಲ್ಲಿ ಆಪಲ್ ಕಟ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಆಪಲ್ ಕಟ್ ಮಾಡ್ಕೊತಾ ಇದ್ದೀವಿ. ಇದೇ ಥರ ಎಲ್ಲ ಫ್ರೂಟ್ಸನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಬಾಳೆಹಣ್ಣು, ಹಂಗೆ ದ್ರಾಕ್ಷಿ, ನಿಮಗೆ ಇದೇ ಥರ ಹಣ್ಣೆಲ್ಲ ನಿಮ್ಗೆ ಯಾವ್ದು ಸಿಗುತ್ತೆ ಅದೆಲ್ಲ ತೊಗೊಂಡು ಮಾಡ್ಕೋಬೋದು. ಮಾವಿನ ಹಣ್ಣು ಸೇರಿಸ್ಕೊಳ್ಳಿ, ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿರೋ ಬಿಸಿಲಿಗೆ ಆಲ್ಮೋಸ್ಟ್ ಈ ಥರದ್ದು ಮಾಡ್ಕೊತಾನೆ ಇರಬೇಕಾಗತ್ತೆ. ಇಲ್ಲಾಂದರೆ ತುಂಬಾ ಬಿಸಿಲಿದೆ. ಬಿಸಿಲು ಟೈಮಲ್ಲಂತೂ ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ಒಳ್ಳೆ ತಂಪು ಅನಿಸುತ್ತೆ. ಇವಾಗ ದಾಳಿಂಬೆ ಹಣ್ಣು ಕೂಡ ಬಿಡಿಸ್ಕೊಳ್ಳೋಣ. ನೋಡಿ, ರೆಡಿಯಾಗಿದೆ. ಎಲ್ಲ ಥರ ಫ್ರೂಟ್ಸು ತೊಗೊಂಡಿದ್ದೀನಿ. ನಿಮಗೆ ಯಾವ್ಯಾವ ಫ್ರೂಟ್ಸ್ ಇದೆಯೋ ಅದನ್ನೆಲ್ಲ ಅವೈಲಬಲ್ ಇದ್ದರೆ, ನಿಮಗೆ ಯಾವ್ದು ಅವೈಲಬಲ್ ಇದೆ ಅದನ್ನೆಲ್ಲ ಸೇರಿಸ್ಕೋಬೋದು. ಹಾಗೆ ಡ್ರೈ ಫ್ರೂಟ್ಸು ಕೂಡ ಸೇರಿಸ್ಕೋಬೋದು. ನಾನು ಆದರೆ ಡ್ರೈ ಫ್ರೂಟ್ಸ್ ಏನೂ ಸೇರಿಸ್ಕೊಂಡಿಲ್ಲ. ನೋಡಿ, ಫ್ರಿಜ್ಜಿನ ತೆಗೆದಿರುವಂಥ ಕಸ್ಟರ್ಡ್ ಮಿಲ್ಕ್ ರೆಡಿ ಆಗಿದೆಯಲ್ಲ, ಇದು ಕಂಪ್ಲೀಟ್ ತಣ್ಣಗಾಗಿದೆ. ಇವಾಗ ಇದಕ್ಕೆ ಕಟ್ ಮಾಡಿ ತೊಗೊಂಡಿರುವ ಹಣ್ಣೆಲ್ಲ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಕಂಪ್ಲೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ರೆಡಿಯಾಗಿದೆ. ಇವಾಗ ಇದ್ರ ಮೇಲೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಸಕ್ಕರೆ ಕಮ್ಮಿನೇ ಸೇರಿಸ್ಕೊಂಡಿದ್ದೀನಿ. ನೀವು ಸಿಹಿ ಜಾಸ್ತಿ ತಿಂತೀರಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಕೂಡ ಸೇರಿಸ್ಕೋಬೋದು. ನನ್ನ ಮೇಲೆ ಸುಮ್ಮನೆ ಡೆಕೋರೇಟಿವೇಷನ್ಗೆ ಅಂತ ಒಂದು ಸ್ವಲ್ಪ ಹನಿಯನ್ನು ಸೇರಿಸ್ಕೊಂಡಿದ್ದೀನಿ, ಜೇನುತುಪ್ಪವನ್ನು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ತಪ್ಪದೆ ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಹಂಗೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಲ್ಲ, ರೆಡಿಯಾಗಿದೆ. ಇವಾಗ ನಾನು ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಇದೇ ಥರ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ನೋಡಿ, ಇದಕ್ಕೆ ನೀವು ಬೇಕಿದ್ದರೆ ಸಿಯಾ ಸೀಡ್ಸು ಕೂಡ ಸೇರಿಸ್ಕೋಬೋದು. ಆಲ್ರೆಡಿ ನಾನು ಸಿಯಾ ಸೀಡ್ಸು ಮತ್ತು ಸಬ್ಬಕ್ಕಿ ಎಲ್ಲರ ಜೊತೆ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ. ನೋಡಿದ್ರಲ್ಲ, ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ನಾನು ಸ್ವಲ್ಪ ದಾಳಿಂಬೆಯಲ್ಲಿ ಡೆಕೋರೇಷನ್ಗೋಸ್ಕರ ದಾಳಿಂಬೆಯನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಫ್ರೂಟಿ ಕೂಡ ಸೇರಿಸ್ಕೋಬೋದು, ಅಥವಾ ಚೆರಿ ಫ್ರೂಟ್ ಕೂಡ ಸೇರಿಸ್ಕೋಬೋದು. ನೋಡಿದ್ರಲ್ಲ, ರೆಡಿಯಾಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀವಿ. ತಿಂದುಬಿಟ್ಟು ಟೇಸ್ಟ್ ಹೇಳೋಣ ಬನ್ನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಖತ್ತಾಗಿ ಬಂದಿದೆ. ಈ ಥರ ನಾವು ಬಿಸಿಲಿಗೆ ಹೋಗೋಕ್ಕೂ ಮುಂಚೆ, ಮನೆಯಿಂದ ಆಚೆ ಹೋಗೋಕ್ಕೂ ಮುಂಚೆ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟೋದ್ರೆ ಸಖತ್ತಾಗಿರುತ್ತೆ ಬಂದಿದ್ದ ತಕ್ಷಣ ತಿನ್ನೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.